ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿಶು ಮೀಡಿಯಾ ಕನ್ನಡ. ಹಾಗೆ ಇವತ್ತು ಬಂದುಬಿಟ್ಟು ಬುಧವಾರ ನಾನು ಈವ್ನಿಂಗಿಂದ ಲಾಗ್ ಮಾಡ್ತಾ ಇರೋದಲ್ವ. ಸೊ ಹಂಗಾಗಿ ಇನ್ನು ಈವ್ನಿಂಗ್ ಇವಾಗ ಒಂದು 5 ಗಂಟೆ ಆಗಿತ್ತು. ಸೊ 5 ಗಂಟೆ ಕಾಫಿ ಟೈಮ್. ಎಲ್ಲರಿಗೂ ಕೂಡ ಒಂದೊಂದು ಟ್ರಿಪ್ ಕಾಫಿನ ಕುಡಿದು ಒಂದೊಂದು ಟ್ರಿಪ್ ಯಾಕೆ ಬೆಳಗಿಂದ ಸಂಜೆ ತನಕ ಒಂದು 4-5 ಟ್ರಿಪ್ ಆಗಿರುತ್ತೆ. ಬಟ್ ನಾನು ಕುಡಿಯೋದು ಮಾತ್ರ ಎರಡೇ ಟೈಮು. ಅವ್ರು ಎಷ್ಟು ಟೈಮ್ ಆದರೂ ಕುಡ್ಕೊಳ್ಳಿ ಎಲ್ಲರೂ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗಳಿಗೆ ಬೆಳಗ್ಗೆ 1 ಟೈಮ್, ಸಂಜೆ 1 ಟೈಮು. 1 ಟೈಮು ಬೂಸ್ಟ್ ಕೊಡ್ತೀನಿ, ಇನ್ನೊಂದು ಟೈಮು ಬಂದುಬಿಟ್ಟು ಪೀಡಿಯೋಶೋರ್ನ ಕೊಡ್ತೀನಿ ನಾನು. ಎರಡೂ ಕೂಡ ಸಮವಾಗಿರಲಿ ಅಂತ ಹೇಳ್ಬಿಟ್ಟು. ಸೊ ಇನ್ನು ಸಂಜೆ ತೊಳೆದಿರುವಂಥ ಪಾತ್ರೆ ಎಲ್ಲ ನೀರು ಚೆನ್ನಾಗಿ ಸೋಸಲಿ ಅಂತ ಹೇಳ್ಬಿಟ್ಟು ಒಂದು ಬುಟ್ಟಿಗೆ ಹಾಕಿ ಇಟ್ಟಿರ್ತೀನಿ. ನಾನು ಡೈರೆಕ್ಟಾಗಿ ಪಾತ್ರೆ ತೊಳೆದ್ಬಿಟ್ಟು ಆ ಸ್ಟ್ಯಾಂಡಿಗೆ ಹಾಕ್ಬಿಟ್ರೆ ಇಲ್ಲಿ ಬರೋ ಅಂಥದ್ದು ಬೋರ್ ನೀರು. ಸೊ ಬೋರ್ ನೀರಿಗೆ ಫುಲ್ಲು ವೈಟಿಗೆ ಆಗಿಬಿಡುತ್ತೆ ಪಾತ್ರೆ ಸ್ಟ್ಯಾಂಡು ಮತ್ತು ಶೆಲ್ಫ್ ಎಲ್ಲದೂ ಕೂಡ. ಸೊ ಹಂಗಾಗಿ ಪಾತ್ರೆ ತೊಳೆದು ಒಂದು ಅರ್ಧ ಗಂಟೆ ತನಕ ನಾನು ಅಲ್ಲೇ ಬಿಟ್ಟಿರ್ತೀನಿ. ಅದಾದ ನಂತರ ನೀಟಾಗಿ ಪಾತ್ರೆ ಎಲ್ಲನೂ ಜೋಡಿಸ್ಕೋತೀನಿ. ಆವಾಗ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ, ನೀರೆಲ್ಲದೂ ಕೂಡ ಸೋರಿರುತ್ತೆ. ವೆಲ್ಕಮ್ ಬ್ಯಾಕ್. ನಾನು ಬೆಳಗ್ಗೆಯಿಂದ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಯಾಕೋ ಇಷ್ಟನೇ ಆಗ್ತಾಯಿಲ್ಲ. ಸೊ ಹಂಗಾಗಿ ಯಾವಾಗಲೂ ಸಂಜೆ ಟೈಮೇ ನಾನು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಸೊ ಇವತ್ತು ನನ್ನ ಮಗಳಿಗೆ ಅಮೃತ ಪ್ರಾಶನ ಇತ್ತು. ಸೊ ಹಂಗಾಗಿ ಅವರು ಬೆಳಗ್ಗೆನೇ ಅಮೃತ ಪ್ರಾಶನ ಹಾಕ್ಸೋದಕ್ಕೆ ಕರ್ಕೊಂಡು ಹೋಗಿದ್ರು. ಸೊ ತುಂಬ ಬಿಸಿಲಿರೋದ್ರಿಂದ ಹೆಚ್ಚಾಗಿ ಮಕ್ಕಳನ್ನ ಕೂಡ ಬಿಸಿಲಲ್ಲಿ ಕರ್ಕೊಂಡು ಹೋಗಬಾರ್ದು. ಏಕೆಂದರೆ ನಮಗೆ ತಡ್ಕೊಳ್ಳೋದಕ್ಕಾಗಲ್ಲ, ಅಂಥ ಬಿಸಿಲಿದೆ ಇವಾಗ. ಸೊ ಇನ್ನು ಮಕ್ಕಳನ್ನೇನಾದರೂ ಕರ್ಕೊಂಡು ಹೋದರೆ ಬಿಸಿಲಲ್ಲಿ ತುಂಬ ಜಾಸ್ತಿ ಟೈಮ್ ಅಲ್ಲಿ ಇಲ್ಲಿ ಸುತ್ತಿಸಿದ್ರೆ ಅವಕ್ಕೆ ತುಂಬ ಸ್ಟ್ರೈನ್ ಆದಂಗೆ ಆಗುತ್ತೆ. ಸೊ ಹಂಗಾಗಿ ಮನೆಗೆ ಬರ್ತಿದ್ದಂಗೆ ಅವಳು ತುಂಬಾ ಸಪ್ಪಗಾಗ್ಬಿಟ್ಟಿದ್ದಾಳೆ. ಸೊ ಇನ್ನೊಂದು ವಾರ ಅಷ್ಟೇ ಬರ್ತಡೇ ಇರೋದು. ಸೊ ಹಂಗಾಗಿ ಸ್ವಲ್ಪ ಭಯ ಅಂತ ಅನ್ನಿಸ್ತು, ಏನಕ್ಕಪ್ಪ ಹಿಂಗೆ ಸಪ್ಪಗಾಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ಇವಾಗಲೂ ಅಷ್ಟು ಇದಾಗಿಲ್ಲ, ಮಲ್ಕೋಬೇಕು. ಅಟ್ಲೀಸ್ಟ್ ಹೊರಗಡೆ ಹೋಗಿ ಬಂದಾದಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಒಂದು ಸ್ವಲ್ಪ ಆರಾಮ ಅಂತ ಅನಿಸುತ್ತೆ. ಸೊ ಅವಳು ಮಲ್ಕೊಳ್ಳೋದು ಇಲ್ಲ, ನೀನೇನು ಮಾಡೋಕ್ಕಾಗಲ್ಲ, ಹಿಂಸೆ ಮಾಡಂತೂ ನನಗೆ ಅವಳು ಮಲ್ಕೊಳ್ಳೋದಿಲ್ಲ. ಇನ್ನು ಹಿಂಸೆ ಮಾಡಿ ಎಲ್ಲಿ ಮಲಗಿಸ್ಲಿ, ನಾನು ಮಲಗಿಸ್ತೀನಿ ಅಂತಂದರೆ ಸಾಕು ನನ್ನ ಹತ್ರನೇ ಬರೋದಿಲ್ಲ, ಅಲ್ಲೇ ಕೂತಿರ್ತಾಳೆ. ಸೊ ಹಂಗಾಗಿ ಏನು ಹೇಳೋದಂದರೆ ಬಿಸಿಲಲ್ಲಿ ಆದಷ್ಟು ಮಕ್ಕಳನ್ನ ಎಲ್ಲೂ ಕಳ್ಸೋಕೆ ಹೋಗ್ಬಾರ್ದು ಇವಾಗ ಬೇಸಿಗೆ ಟೈಮಲ್ಲಿ. ಸಂಜೆ 4:15 ತನಕ ಇರ್ತಾರೆ. ಬಟ್ ಆದರೆ ಇವರು ಬೆಳಗ್ಗೆನೇ ಹಾಕಿಸ್ಬೇಕು, ನನಗೆ ಬೇರೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು ಒಂದು 12:30 ಅನ್ನೋ ರೀತಿಯಾಗಿ. ಸೊ ಬಂದಿದ್ದು 2 ಗಂಟೆಯಲ್ಲಿ. ತುಂಬ ರಶ್ ಇರುತ್ತೆ ಬೆಳಗ್ಗೆ ಟೈಮು, ಸಂಜೆ ಅಷ್ಟೊಂದು ರಶ್ ಇರೋದಿಲ್ಲ. ಅಂದರೆ ಇವತ್ತು ಹುಣ್ಣಿಮೆ ಟೈಮ್ ಅಂತ ಅಲ್ವಾ. ಸೊ ಸಿಕ್ಕಾಪಟ್ಟೆ ರಶ್ಶೇ ಇರುತ್ತೆ. ಅಮೃತ ಪ್ರಾಶನ ಕ್ಯೂ ನಿಂತ್ಕೊಂಡಿದ್ರಂತೆ. ಹಂಗಾಗಿ ಸಂಜೆ ಹೋದರೆ ಬೆಟರ್ ಅಂತ ಅನಿಸುತ್ತೆ. ಈಗ ಮಧ್ಯಾಹ್ನ ಎಲ್ಲ ಕರ್ಕೊಂಡೋಗಿ ಆ ಮಕ್ಕಳನ್ನ ಅಲ್ಲೆಲ್ಲ ಕ್ಯೂನಲ್ಲೆಲ್ಲ ನಿಲ್ಲಿಸಿ, ಅದರಲ್ಲೂ ಬಿಸಿಲಲ್ಲೆಲ್ಲ, ಅಯ್ಯೋ ದೇವ್ರೆ, ಈ ಒಳಗಡೆಯಿಂದ ಬಿಸಿನೇ ತಡ್ಕೊಳಕ್ಕಾಗ್ತಾಯಿಲ್ಲ. ಇನ್ನು ಹೊರಗಡೆ ಹೋಗಿ ನಿಜವಾಗ್ಲೂ ತಡ್ಕೊಳಕ್ಕಾಗಲ್ಲ ಈ ಬಿಸಿಲಿಗೆ. ಜಸ್ಟ್ ಹೊರಗಡೆ ಕಲ್ ಮೇಲೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಸುಡ್ತಾ ಇರುತ್ತೆ. ಸ್ಲಿಪ್ಪರ್ ಇಲ್ದಲೇ ಹೊರಗಡೆ ನಿಂತ್ಕೊಳ್ಳೋದಕ್ಕೆ ಆಗಲ್ಲ, ಅಷ್ಟೊಂದು ಇರುತ್ತೆ. ಸೊ ಹಂಗಾಗಿ ಇನ್ಮೇಲೆ ಯಾವತ್ತೂ ಅವಳನ್ನ ಕಳಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಬಿಸಿಲು ಟೈಮಲ್ಲಿ ಹೊರಗಡೆ ಇಲ್ವ. ಅವಳಂತೂ ಮಳೆ ಅನ್ನಂಗಿಲ್ಲ, ಬಿಸಿಲು ಅನ್ನಂಗಿಲ್ಲ, ಬರೀ ಸುತ್ತದೊಂದು ಇದ್ಬಿಟ್ರೆ ಅವಳಿಗೆ ಇನ್ನು ಊಟ ತಿಂಡಿ ಯಾವ ನೆನಪು ಮನೆಗಿನ್ನೆ ಏನು ಬೇಡ, ಅವಳಿಗೆ ಹಂಗೆ ಸುತ್ತಾ ಇರ್ತಾಳೆ. ಸೊ ಹಂಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದೊಂದು ಗೋಲ್ಡ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ಎಲ್ಲ ರೀತಿಯಾದಂಥ ಅಂದರೆ ಬ್ಯಾಂಗಲ್ಸ್, ಡೈಲಿ ಯೂಸ್ ಸರಗಳು ಮತ್ತು ಇಯರಿಂಗ್ಸ್ ಎಲ್ಲದೂ ಕೂಡ ತುಂಬ ಲೇಟೆಸ್ಟ್ ಡಿಸೈನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇರೋದು. ಸೊ ಪ್ಲೀಸ್ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆ ತನಕನೂ ಕೂಡ ವಿಡಿಯೋನ ನೋಡಿ ಮತ್ತು ಹೆಚ್ಚು ಜನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಸ್ವಲ್ಪನಾದ್ರು ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೋಲ್ಡ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಇವತ್ತು. ನೆಕ್ ಡಿಸೈನು, ನೆಕ್ಲೆಸ್ಸು, ಬ್ಯಾಂಗಲ್ ಎಲ್ಲದೂ ಕೂಡ ಇರುತ್ತೆ. ಸೊ ಎಲ್ಲ ಲೇಟೆಸ್ಟ್ ಡಿಸೈನ್ ಮತ್ತು ಎಷ್ಟೆಷ್ಟು ಗ್ರಾಮ್ ಇದೆ ಅಂತ ಹೇಳ್ತೀನಿ. ಪ್ರೈಸ್ ಎಲ್ಲ ಹೇಳೋಕ್ಕಾಗಲ್ಲ, ಬಟ್ ಎಷ್ಟೆಷ್ಟು ಗ್ರಾಮ್ ಇದೆ ಅನ್ನೋದನ್ನು ಫುಲ್ ಡೀಟೇಲಾಗಿ ಹೇಳ್ತೀನಿ. ಪಾಪು ಕೇಳಿಸ್ಕೊಳ್ಳಿ, ಬೆಳಗ್ಗೆಯಿಂದ ಎಷ್ಟೊತ್ತಿ ಹೋಗಿದ್ದೆ ನೀನು ಹೊರಗಡೆ? ಅಲ್ಲ ಹೇಳು ನೀನೇ. ಬೆಳಗ್ಗೆ ಹೋದೆ, ಅದೆಲ್ಲಿಗೂ ಹೋಗಿ ಬಂದೆ, ಆಮೇಲೆ ಅಮೃತ ಪ್ರಾಶನ ಹಾಕ್ಸ್ಕೊಬತ್ತೀನಿ ಅಂತ 2 ಗಂಟೆಗೆ ಮನೆಗೆ ತಲುಪಿರೋದು. ಎಷ್ಟು ಬಿಸಿಲು, ಸಪ್ಪಗಿದೆಯಾ. ಖುಷಿಯಾಗಿ ಹೋಯ್ತೀಯ ಅಂತ ಅಲ್ಲ, ಎಷ್ಟು ಸತಿ ತಿರ್ಗೋದು ಈ ಬಿಸಿಲಲ್ಲಿ. ಸ್ವಲ್ಪ ಹೊತ್ತು ಮಲ್ಕಂದ್ರೆ ಮಲ್ಕೊಳ್ಳೋದು ಇಲ್ಲ. ಏನವ್ರಿಗೆ ಎಲ್ಲ ತಕ್ಕ ಹೋಯ್ತಾರಲ್ಲ, ಎಲ್ಲ ತಕ್ಕ ಹೋಗೋಕ್ಕಾಗುತ್ತಾ? ಹಾಂ, ಏನಾ
ಇನ್ನು ಮತ್ತೆ ಅವರಪ್ಪ ಹೊರಗಡೆ ಹೋಗ್ತಾಯಿದ್ರು ಸಂಜೆ. ಮತ್ತೆ ಇವಳ ರಾಗ ನಾನು ಹೋಗ್ತೀನಿ ಹೊರಗಡೆ ಅಂತ ಹೇಳ್ಬಿಟ್ಟು. ಸೊ ಬೇಡ ಅಂತ ಹೇಳ್ಬಿಟ್ಟು ನಾನು ಕಳಿಸ್ಲಿಲ್ಲ. ಇವಾಗ ನಾನು ಇವಾಗ ಗೋಲ್ಡ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಬಂದ್ಬಿಟ್ಟು ಇದೊಂದು ಲಾಂಗ್ ಹಾರ. ಇದು ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಈ ಒಂದು ಲಾಂಗ್ ಹಾರ, ಇದೊಂದು ಮಂಗಲ ಚೈನಿಗೆ ಇದೊಂದು ಸರ ಹಾಕೊಂಡ್ಬಿಟ್ರೆ ಸ್ಯಾರಿಗೆ ಮಾತ್ರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಕೆಳಗಡೆ ನೋಡಿ ರೆಡ್ ಕಲರ್ದು ಸ್ಟೋನ್ ಕೂಡ ಇದೆ. ಸೂಪರ್ ಆಗಿದೆ ಡಿಸೈನ್ ಮಾತ್ರ. ಒಳ್ಳೆ ಅಂದರೆ ಈಗ ನ್ಯೂ ಕಲೆಕ್ಷನ್ಸ್ ಇದು, ಹೊಸ ಡಿಸೈನ್ ಇದು. ಇದು ವೆಯ್ಟ್ ಬಂದ್ಬಿಟ್ಟು 50 ಗ್ರಾಮ್ ಇದೆ ಇದು. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ಒಂಥರ ಉದ್ದುದಕ್ಕೆ ಅದು ಯಾವ ಥರ ಡಿಸೈನ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಏನು ಡಿಸೈನ್ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು, ಬಟ್ ಹೊಸ ಡಿಸೈನ್ ಅಂತಲೇ ಹೇಳ್ಬೋದು ಇದನ್ನು. ಒಂಥರ ನ್ಯೂ ಕಲೆಕ್ಷನ್ಸ್ ಇವೆಲ್ಲದನ್ನು ಕೂಡ ಈ ಥರ ಡಿಸೈನ್ಸು. ಏಕೆಂದರೆ ಲಾಂಗ್ ಹಾರ ಅಂತ ಹೇಳಿದ್ರೆ ಮಾಮೂಲಿ ಹಾರಗಳೇ ಬರ್ತಾ ಇರುತ್ತೆ. ಇದು ಒಂದು ಹೊಸ ಡಿಸೈನ್ ಇರುವಂಥ ಹಾರ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನಿಮ್ಗೆ ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅದಾದ ನಂತರ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ನೆಕ್ಲೆಸ್. ಇದು ಬಂದ್ಬಿಟ್ಟು 15 ಗ್ರಾಮ್ ಇದೆ. ತುಂಬಾ ಚೆನ್ನಾಗಿದೆ. ಒಂದು ಪುಟ್ಟದಾಗಿ ಸಖತ್ತಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಈ ಹಿಂದೆ ತೋರಿಸಿದ ಲಾಂಗ್ ಹಾರಕ್ಕೆ ಬೇಕಿದ್ರೆ ಇದೊಂದು ಪುಟ್ಟದ ಒಂದು ನೆಕ್ಲೆಸ್ ಹಾಕೊಂಡ್ರೆ ಮತ್ತು ಸಖತ್ತಾಗಿರುತ್ತೆ. ಮಧ್ಯ ಮಧ್ಯ ಗ್ರೀನ್ ಕಲರ್ದು ಇದು ಬಂದಿದೆ, ಅರಳು ಬಂದಿದೆ. ತುಂಬಾ ಚೆನ್ನಾಗಿದೆ. ಪುಟಾಣಿದೊಂದು ಡಾಲರ್ ಕೂಡ ಬಂದಿದೆ, ಸಖತ್ತಾಗಿದೆ. ಇವಾಗ ಇದು ಬಂದ್ಬಿಟ್ಟು ಲಾಂಗ್ ಹಾರ. ಇದನ್ನು ಕೂಡ ಇದು ಬಂದ್ಬಿಟ್ಟು 40 ಗ್ರಾಮ್ಸ್ ಇದೆ. ಇದು ಲಾಂಗ್ ಹಾರ ನೋಡಿ. ಪದಕ ಎಷ್ಟು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು, ಒಂದು ನ್ಯೂ ಡಿಸೈನ್ ಇದು. ತುಂಬಾ ಚೆನ್ನಾಗಿದೆ ಇದು. ಒಂದು ಸೀರೆಗೆ ಇದೊಂದು ಲಾಂಗ್ ಹಾರ ಹಾಕ್ಕೊಂಡ್ರೆ ಸಾಕು, ಇನ್ಯಾವ ಒಡವೆನೋ ಕೂಡ ಹಾಕೊಳ್ಳೋದೇ ಬೇಡ, ಅಷ್ಟು ಚೆನ್ನಾಗಿದೆ. ನಿಮಗೆ ಬೇಕಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಇದು ಕೂಡ ಸಿಕ್ಕಾಬಟ್ಟೆನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಡೈಲಿ ಯೂಸ್ ಸರಗಳು. ಈ ಡೈಲಿ ಯೂಸ್ ಸರ ಎಲ್ಲ ಬಂದ್ಬಿಟ್ಟು ಹಾಗೆ ಇದು ಒಂದು ಲೇಟೆಸ್ಟ್ ಡಿಸೈನ್ ಅಂತಲೇ ಹೇಳ್ಬೋದು. ಡೈಲಿ ವೇರ್ ಸರ. ಇದು ನನಗೆ ಪರ್ಸನಲಾಗಿ ತುಂಬಾ ಇಷ್ಟ ಈ ಸರ. ಸೊ ಇದೆಲ್ಲ ಕೂಡ 20 ಗ್ರಾಮ್ಸ್ ಇರೋ ಅಂಥದ್ದು. ಸೊ ಇದು ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ತುಂಬಾ ಚೆನ್ನಾಗಿದೆ. ಮಧ್ಯ ಮಧ್ಯ ಗುಂಡು ಕೂಡ ಬಂದಿದೆ. ಒಂಥರ ಸಖತ್ ಚೆನ್ನಾಗಿದೆ. ಇದು ಮಾಮೂಲಿ ಚೈನು. ನಾನು ಹಿಂದೆ ಒಂದು ಸತಿ ಈ ಥರ ಡಿಸೈನ್ ಚೈನ್ ತೋರಿಸಿದ್ದೀನಿ. ಸೊ ಅದು ಕೂಡ 20 ಗ್ರಾಮ್ಸ್ ಇದೆ. ಮೂರು ಕೂಡ ತುಂಬಾ ಚೆನ್ನಾಗಿದೆ ಈ ಡಿಸೈನು. ಸೊ ನೀವು ನೋಡ್ತಾ ಇರ್ಬೋದು, ಈ ಡಿಸೈನು ಒಂಥರ ಇದೆ. ಮಧ್ಯದ್ದು ಡಿಸೈನು ಡಿಫ್ರೆಂಟ್. ಮೂರು ಸರಗಳು ಕೂಡ ಡಿಫ್ರೆಂಟ್ ಡಿಸೈನೇ ಇದೆ. ತುಂಬಾ ಚೆನ್ನಾಗಿದೆ ಮಾತ್ರ. ಮೂರೂ ಕೂಡ ಕಲೆಕ್ಷನ್ಸ್ ಮಾತ್ರ ಸಖತ್ತಾಗಿದೆ ನೋಡಿ. ಇದು ಗಂಡು ಮಕ್ಕಳಿಗೆ, ಏಕೆಂದರೆ ದಪ್ಪ ಬೇಕು ಅಂತ ಇಷ್ಟಪಡ್ತಾರೆ ಗಂಡು ಮಕ್ಕಳಿಗೆ, ಆ ಥರ ಅದಕ್ಕೆ ಬೇಕಿದ್ರೆ ಈ ರೀತಿಯಾಗಿ ಮಾಡಿಸ್ಕೋಬೋದು. ಇದು ಹೆಣ್ಮಕ್ಳಿಗೆ ಈ ರೀತಿಯಾಗಿ ಡಿಸೈನ್ ನನಗೆ ತುಂಬಾ ಇಷ್ಟ. ಈ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಇನ್ನು ಈ ಡಿಸೈನ್ ಬಂದ್ಬಿಟ್ಟು ಮಂಗಲ ಚೈನ್ ಕೂಡ ಮಾಡಿಸ್ಕೊತಾರೆ ಈ ಡಿಸೈನಲ್ಲಿ. ಸೊ ನಾನು ತುಂಬ ನೋಡಿದ್ದೀನಿ. ಡೈಲಿ ವೇರ್ಗೂ ಕೂಡ ಈ ರೀತಿಯಾಗಿ ಅಂದರೆ ಗಟ್ಟಿಯಾಗಿರುತ್ತೆ. ಡೈಲಿ ವೇರ್ಗೆ ಡೈಲಿ ಯೂಸ್ ಸರ ಅಂತಲೇ ಹೇಳ್ಬೋದು. ಇನ್ನು ಇದು ಬಂದ್ಬಿಟ್ಟು ಒಂದು ನೆಕ್ಲೆಸ್ಸು. ತುಂಬಾ ಚೆನ್ನಾಗಿದೆ. ಮೇಲೆ ಬಂದ್ಬಿಟ್ಟು ಮ್ಯಾಂಗೋ ಡಿಸೈನ್ ಇದೆ. ಇನ್ನೊಂದು ಡಿಸೈನ್ ಇದೆ. ಹಾಗೆ ಪದಕದಲ್ಲಿ ಗ್ರೀನ್ ಕಲರ್ ಹರಳಿದೆ. ಹಾಗೆ 3 ಗೆಜ್ಜೆ ಥರನೂ ಕೂಡ ಕೊಟ್ಟಿದ್ದಾರೆ ಗೋಲ್ಡ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 30 ಗ್ರಾಮ್ಸ್ ಇದೆ. ಹಾಗೆಯೇ ಇನ್ನು ಬಂದ್ಬಿಟ್ಟು ಬ್ಯಾಂಗಲ್ಸ್. ಇದು ಒಂದು ಆ್ಯಂಟಿಕ್ ಡಿಸೈನ್ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ನೋಡಿ. ರೆಡ್ ಕಲರ್ದು ಅರಳಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಡಿಸೈನ್ ಎಲ್ಲದನ್ನು ಕೂಡ. ಇದು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಹಾಗಾಗಿ ಫೋಟೋ ಅದಲ್ಲೇ ಮಾಡಿ ತೋರಿಸ್ತಾ ಇರೋವಂಥದ್ದು. ಬೇಕಿದ್ರೆ ನಿಮಗೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ತುಂಬ ವೆರೈಟಿ ಅಂದರೆ ಒಂದೊಂದು ಹ್ಯಾಂಗಲಲ್ಲೂ ಫೋಟೋ ತೆಗೆದಿರೋ ಅಂಥದ್ದು. ಸೊ ಚೆನ್ನಾಗಿದೆ ಇದು ಡಿಸೈನು. ಇದು 30 ಗ್ರಾಮ್ಸ್ ಇದೆ ಇದು ಬ್ಯಾಂಗಲ್ ಬಂದ್ಬಿಟ್ಟು. ಇನ್ನು ಡೈಲಿ ವೇರ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿಸ್ಕೊಂಡ್ರೆ 30 ಗ್ರಾಮಿಗೆ. ಹಾಗೆ ಇದು ಬಂದ್ಬಿಟ್ಟು ಇನ್ನೊಂದು ಬ್ಯಾಂಗಲ್. ಇದು ಸೇಮ್ 30 ಗ್ರಾಮ್ ಇದೆ. ಇದು ಬಂದ್ಬಿಟ್ಟು 2 ಕಲರ್ ಇದೆ ನೋಡಿ. ಒಂದು ಗ್ರೀನ್ ಕಲರ್ ಮತ್ತು ಒಂದು ರೆಡ್ ಕಲರ್ದು ಇದೆ. ತುಂಬಾ ಚೆನ್ನಾಗಿದೆ ಇದು. ಫಂಕ್ಷನ್ ವೇರ್ಗಂತೂ ಡೈಲಿ ಯೂಸಿಗೂ ಕೂಡ ನಾವು ವೇರ್ ಮಾಡ್ಕೊಬೋದು, ಫಂಕ್ಷನ್ಗೂ ಕೂಡ ನಾವು ಯೂಸ್ ಮಾಡ್ಕೊಬೋದು. ಬಾಕ್ಸ್ ಥರ ಇದೆ. ಮಧ್ಯೆ ಸೈಡಲ್ಲೆಲ್ಲ ಪುಟಾಣಿದು ಗೋಲ್ಡ್ ಇದು ಇದೆ. ಸಖತ್ತಾಗಿದೆ ಮಾತ್ರ. ಹಾಗೆ ಇದು ಒಂದು ಲಕ್ಷ್ಮಿ ಓಲೆ. ಇದು ಟ್ರೆಂಡಿಂಗಲ್ಲಿತ್ತು ಅಂತಲೇ ಹೇಳ್ಬೋದು. ಆವಾಗ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲಕ್ಷ್ಮಿ ಓಲೆಯಲ್ಲಿ ಕಲರ್ ಹರಳಿಂದೆಲ್ಲ ಮಾಡ್ಕೊಡ್ತಿದ್ರು. ಬಟ್ ಇದು ಬಂದ್ಬಿಟ್ಟು ರೆಡ್ ಕಲರು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ರೆಡ್ ಮತ್ತು ವೈಟ್ ಎರಡು ಕೂಡ ಮಿಕ್ಸಲ್ಲಿ ಇರುವಂಥದ್ದು. ಇದು ಬಂದ್ಬಿಟ್ಟು 10 ಗ್ರಾಮ್ಸ್ ಇದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಈ ಥರದ್ದು ತುಂಬ ಜನ ಮಾಡಿಸ್ಕೊಂಡಿದ್ದಾರೆ ಈ ರೀತಿಯಾಗಿ ಒಂದು ಲಕ್ಷ್ಮಿ ಓಲೆನ. ಆವಾಗ ಇದು ಮೇಲೆ ಲಕ್ಷ್ಮಿ ಚಿತ್ರನೂ ಕೂಡ ಇದೆ. ಅದು ಸ್ಪಷ್ಟವಾಗಿ ಅಷ್ಟು ಕಾಣಿಸ್ತಾ ಇಲ್ಲ. ಸೊ ಇವತ್ತಿನ ಒಂದು ನನ್ನ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ.